ಸಾಮಾಜಿಕ ಜಾಲತಾಣಗಳು ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಏನೆಲ್ಲ ಪೋಸ್ಟ್ಗಳು ಬರ್ತಾ ಇದೆ ಅಂದ್ರೆ ಜಾಲತಾಣಗಳಲ್ಲಿ ರೌಡಿ ಶೀಟರ್ಗಳ ಫ್ಯಾನ್ಸ್ ಪೇಜ್ ಕೂಡ ಓಪನ್ ಆಗ್ತಾ ಇದೆ. ರೌಡಿ ಶೀಟರ್ಗಳ ಫ್ಯಾನ್ ಪೇಜ್ ಹಾವಳಿ ಕೂಡ ಜಾಸ್ತಿ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣವನ್ನ ಏನಕ್ಕೆ ಬಳಸ್ಕೊಳ್ಬೇಕು ಅನ್ನುವಂತಹ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ಲದಂತಾಗ್ತಾ ಇದೆ. ರೌಡಿಗಳ ಫ್ಯಾನ್ ಪೇಜ್ಗಳ ಮೇಲೆ ಸಿಸಿಬಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಫ್ಯಾನ್ಸ್ ಪೇಜ್ ಓಪನ್ ಮಾಡಿ ಬಿಲ್ಡಪ್ ಕೊಡೋರಿಗೆ ದೊಡ್ಡ ಶಾಕ್ ಕೊಡೋದಕ್ಕೆ ಸಿಸಿಬಿ ಮುಂದಾಗಿದೆ. ರೌಡಿ ಶೀಟರ್ ಹೆಸರು ಬಳಸಿ ಕ್ರಿಯೇಟ್ ಆಗ್ತಾ ಇದ್ದಾವೆ ಪೇಜ್ಗಳು. ರೌಡಿ ಶೀಟರ್ಗಳಿಗೆ ಬಿಲ್ಡಪ್ ಕೊಟ್ಟು ವಿವಿಧ ರೀತಿಯ ಪೋಸ್ಟ್ಗಳನ್ನ ಹಾಕಲಾಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಈಗ ಸಿಸಿಬಿಯ ರೌಡಿ ವಿಂಗ್ ಮುಂದಾಗಿದೆ. ಆಕ್ಷನ್ ಹ್ಯಾಸ್ ಟು ಬಿ ಟೇಕನ್. ಯಾಕಂದ್ರೆ ಈ ರೀತಿಯಾಗಿ ರೌಡಿ ಶೀಟರ್ಗಳ ಒಂದು ಫ್ಯಾನ್ ಪೇಜ್ ಓಪನ್ ಮಾಡೋದು, ಅವರಿಗೆ ಬಿಲ್ಡಪ್ಗಳು ಕೊಡೋದು, ಇನ್ನಷ್ಟು ಕೃತ್ಯಗಳಿಗೆ ಅವರನ್ನ ಪ್ರೇರೇಪಿಸೋದಿದೆಯಲ್ಲ, ಇದು ಯಾವುದು ಕೂಡ ಆಗಬಾರ್ದು. ಆ ರೀತಿ ಸಿಸಿಬಿ ಆಕ್ಷನ್ ಅನ್ನ ತೆಗೆದುಕೊಳ್ಳಲೇಬೇಕಾಗುತ್ತೆ. ಸದ್ಯ ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕೋದಕ್ಕೆ ಸಿಸಿಬಿಯ ರೌಡಿ ವಿಂಗ್ ಸದ್ಯ ಮುಂದಾಗಿದೆ. ಇನ್ಸ್ಟಾಗ್ರಾಮ್ ಅಲ್ಲಿ ಎನ್ ಬಾಸ್, ಎಸ್ ಬಾಸ್, ಸಿ ಬಾಸ್ ಅನ್ನೋ ಪೇಜ್ಗಳಿದೆ. ನಾಚಿಕೆ ಆಗ್ಬೇಕು. ನಿಮ್ಮ ಅಪ್ಪನ್ಗ ಒಂದ್ ದಿವಸ ನಿಮ್ಮ ಅಪ್ಪ ಅಮ್ಮನ್ಗಾದ್ರೂ ಬಾಸ್ ಅಂತ ಕರೆದಿರ್ತಿರೋ ಅಥವಾ ಕೆಲಸ ಮಾಡುವಂತ ಜಾಗದಲ್ಲಿ ನಿಮ್ಮ ಓನರ್ಗಳಿಗೆ ಮರ್ಯಾದೆ ಕೊಟ್ಟಿರ್ತಿರೋ ಅಲ್ವೋ ಗೊತ್ತಿಲ್ಲ. ವಿವಿಧ ವಿಲ್ಸನ್ ಗಾರ್ಡನ್ ಆಗ ಸೈಲೆಂಟ್ ಸುನಿಲ, ಸೈಕಲ್ ರವಿ, ವಿವಿಧ ರೌಡಿ ಶೀಟರ್ಗಳ ಹೆಸರಿನಲ್ಲಿ ಫ್ಯಾನ್ ಪೇಜ್ಗಳು ಓಪನ್ ಆಗಿದೆ. ಈ ಪೇಜ್ಗಳಿಗೆ ಸಾವಿರ ಯುವಕರು ಫಾಲೋವರ್ಸ್ ಇದ್ದಾರೆ. ಯುವ ಸಮೂಹವನ್ನ ಯಾವ ಕಡೆ ತೆಗೆದುಕೊಂಡು ಹೋಗ್ತಾ ಇದೆ ಅನ್ನೋದನ್ನ ಗಮನಿಸಿ. ಇದರಲ್ಲಿ ಈ ಪೇಜ್ಗಳಿಗೆ ಸಾವಿರ ಯುವಕರು ಫಾಲೋವರ್ಸ್ ಇದ್ದಾರೆ. ಬೆಂಗಳೂರು ಡಾನ್, ಅಂಡರ್ ವರ್ಲ್ಡ್ ಡಾನ್ ಅಂತ ಬಿಲ್ಡಪ್ಗಳು ಬೇರೆ. ಬೆಂಕಿ, ಮಾರಕಾಸ್ತ್ರಗಳ ಎಫೆಕ್ಟ್ ಹಾಕಿ ಸಿನಿಮಾ ಸ್ಟೈಲ್ ಅಲ್ಲಿ ಬಿಲ್ಡಪ್ ಕೊಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಸಿಸಿಬಿಯ ರೌಡಿ ವಿಂಗ್ ಕಡಿವಾಣ ಹಾಕಲೇಬೇಕಾಗುತ್ತೆ. ಈ ಬಗ್ಗೆ ಸಿಸಿಬಿ ಡಿಸಿಪಿ ಶ್ರೀನಿವಾಸ್ ಗೌಡ ಅವರಿಗೆ ಹಲವರಿಂದ ದೂರನ್ನ ಕೂಡ ನೀಡಲಾಗಿದೆ. ಹೀಗಾಗಿ ಕಡಿವಾಣ ಹಾಕೋದಕ್ಕೆ ಸಿಸಿಬಿ ತಂಡ ಮುಂದಾಗಿದೆ. ಸೈಬರ್ ಕ್ರೈಮ್ ಪೊಲೀಸರ ನೆರವಿನೊಂದಿಗೆ ಇಂಥ ಪೇಜ್ಗಳನ್ನ ಕಂಪ್ಲೀಟ್ ಆಗಿ ರಿಪೋರ್ಟ್ ಮಾಡಿ ಕ್ಲೋಸ್ ಮಾಡಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಸಾಮಾಜಿಕ ಜಾಲತಾಣ ಅಂತಂದ್ರೆ ಅಲ್ಲಿ ಸಾಕಷ್ಟು ಒಂದಷ್ಟು ನಿಯಮಗಳಿರುತ್ತೆ. ಅದು ಹೆಂಗಾಗೋಗಿದೆ ಅಂತಂದ್ರೆ ಯಾವುದೇ ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ. ಏನ್ ಬೇಕಾದ್ರೆ ಹಾಕ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು, ಏನ್ ಬೇಕಾದ್ರೆ ಕಮೆಂಟ್ ಮಾಡ್ಬೋದು ಅನ್ನೋ ರೀತಿ ಆಗ್ಬಿಟ್ಟಿದೆ. ಆದ್ರೆ ಜನ ಆ ಪೇಜ್ಗಳನ್ನ ಕ್ರಿಯೇಟ್ ಮಾಡ್ತಾ ಇರುವಂತಹ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲದೆ ಇರೋರು ಅದನ್ನ ಮಕ್ಕಳು ಫಾಲೋ ಮಾಡ್ತಾರೆ, ಯುವಕರು ಫಾಲೋ ಮಾಡ್ತಾರೆ. ಅದರಿಂದ ಏನೆಲ್ಲ ಎಷ್ಟು ಮಾರಕ ಆಗುತ್ತೆ ಸಮಾಜಕ್ಕೆ ಅನ್ನೋದನ್ನ ಮಿನಿಮಮ್ ಕೂಡ ಯೋಚನೆ ಮಾಡ್ತಾ ಇಲ್ಲ. ಸದ್ಯ ಸಿಸಿಬಿ ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದೆ. ವೆಂಕಟೇಶ್, ಏನೆಲ್ಲ ಅಪ್ಡೇಟ್ಸ್ ಇದೆ ಅಥವಾ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಸಿಸಿಬಿ ಮುಂದಾಗಿದೆ? ಹೌದು ಸಿಂಧೂರ, ಸಾಮಾಜಿಕ ಜಾಲತಾಣಗಳು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಚಾಲ್ತಿಯಲ್ಲಿರುವಂಥದ್ದು. ಇದರಿಂದಾಗಿ ಒಂದು ಕೆಟ್ಟದ್ದಾಗಿರ್ಬೋದು, ಒಳ್ಳೆಯದಾಗಿರ್ಬೋದು, ಬೇಗ ಜನರಿಗೆ ರೀಚ್ ಆಗುತ್ತೆ. ಅಂಥದ್ದನ್ನು ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಬೇಕು ಅಂತ ಹೇಳಿ ಕೂಡ ಸಾಕಷ್ಟು ಬಾರಿ ಪರಿಣಿತರು ಕೂಡ ಆಗಾಗ ಅಡ್ವೈಸ್ಗಳನ್ನು ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಹೊರತುಪಡಿಸಿದ್ರೆ ಇವತ್ತು ಬೆಂಗಳೂರಿನಲ್ಲಿ ಎಷ್ಟರ ಮಟ್ಟಿಗೆ ಇದನ್ನು ಅಡ್ವಾಂಟೇಜಾಗಿ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದರೆ, ರೌಡಿ ಶೀಟರ್ಗಳ ಫ್ಯಾನ್ ಏನಿರುತ್ತೆ ಆ ಪೇಜ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಅದರ ಜೊತೆಗೆ ಸಾವಿರಾರು ಜನ ಯುವಕರು ಅದನ್ನು ಆಕರ್ಷಿತರಾಗಿ ಅವ್ರನ್ನ ಫಾಲೋ ಮಾಡ್ತಾ ಇರುವಂಥದ್ದು. ಮತ್ತು ಅದರಲ್ಲಿ ಒಂದಷ್ಟು ಜನ ಈ ರೌಡಿ ಶೀಟರ್ಗಳ ಆಕ್ಟಿವಿಟೀಸ್ ಏನಿದೆ, ಒಂದು ಬರ್ತ್ಡೇ ಪಾರ್ಟಿ ಆಗಿರ್ಬೋದು, ರಾಜಕೀಯ ವ್ಯಕ್ತಿಗಳನ್ನ ಮೀಟ್ ಮಾಡಿದಾಗ ಅಂತ ಸಂದರ್ಭದಲ್ಲಾಗಿರ್ಬೋದು, ಸೊ ಎಲ್ಲವನ್ನು ವಿಡಿಯೋಗಳನ್ನು ಮಾಡಿಕೊಂಡು ಅದಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕುವಂಥದ್ದು, ಸಿನಿಮಾ ಹಾಡುಗಳನ್ನು ಹಾಕುವಂಥದ್ದನ್ನು ಇದನ್ನೆಲ್ಲ ಮಾಡಿ ಅಪ್ಲೋಡ್ ಮಾಡುವಂಥದ್ದು. ಇದಕ್ಕೆ ಆಕರ್ಷಿತರಾದಂತಹ ಯುವಕರಿದ್ದಾರೆ ಅವ್ರನ್ನ ಫಾಲೋ ಮಾಡುವಂಥದ್ದು. ಅಂತ ಹೇಳಿದ್ರೆ ಎನ್ ಬಾಸ್ ಅಂತ ಹೇಳಿದ್ರೆ ವಿಲ್ಸನ್ ಗಾರ್ಡನ್ ನಾಗ ಆಗಿರ್ಬೋದು, ಸೈಲೆಂಟ್ ಸುನೀಲ, ಈ ರೋಹಿತ್ ಏನಿದ್ದಾರೆ ಇಂಥವ್ರನ್ನ ಬಾಸ್ ಅಂತ ಹೇಳಿ ಒಂದು ಪೇಜ್ಗಳನ್ನು ಕ್ರಿಯೇಟ್ ಮಾಡಿರುವಂಥ, ಅದರಲ್ಲಿ ಸಾವಿರಾರು ಜನ ಅದನ್ನು ಫಾಲೋ ಮಾಡ್ತಾ ಇರುವಂಥ. ಇದರಿಂದ ಯಾವ ರೀತಿಯಾದ ಎಫರ್ಟ್ ಆಗ್ತಾ ಇದೆ ಅಂತ ಹೇಳಿದರೆ, ಅವರು ಯಾವ ರೀತಿಯಾಗಿ ಯುವಕರನ್ನ ಜೊತೆಯಲ್ಲಿ ಹಾಕ್ಕೊಂಡು ಓಡಾಡ್ತಾರೆ ಮತ್ತು ಅವ್ರನ್ನ ಯಾವ ರೀತಿ ಹೆದರಿಸ್ತಾರೆ, ಬೆದರಿಸ್ತಾರೆ, ಅವ್ರ ಹುಟ್ಟುಹಬ್ಬದ ಶುಭಾಶಯಗಳಾಗಿರ್ಬೋದು, ಹೀಗೆ ಬೇಕಾದ ಬೇಡದ್ದು ಎಲ್ಲ ವಿಡಿಯೋಗಳನ್ನು ಕೂಡ ಮಾಡಿ ಹಾಕೋದ್ರಿಂದ ಇವರು ಕೂಡ ಅದೇ ರೀತಿಯಾಗಿ ಮಾಡುವಂಥದ್ದು. ಮತ್ತು ಏರಿಯಾಗಳಲ್ಲಿ ಇವರು ಯಾವ ರೀತಿಯಾಗಿ ನಡ್ಕೊಳ್ತಾರೋ ಅದೇ ರೀತಿಯಾಗಿ ಇವರು ಕೂಡ ಮಾಡುವಂಥದ್ದು, ಅವ್ರನ್ನ ಫಾಲೋ ಮಾಡುವಂಥವ್ರು ಅದನ್ನು ಕೂಡ ವಿಡಿಯೋ ಮಾಡಿ ಹಾಕೋದ್ರಿಂದಾಗಿ ಜನಕ್ಕೆ ಕೂಡ ತಪ್ಪು ಸಂದೇಶ ಆಗ್ತಾ ಇದೆ. ಇದರಿಂದ ಇವತ್ತು ನಾವು ಸಾಕಷ್ಟು ಪೇಜ್ಗಳನ್ನು ನೋಡಿದ್ರೆ ಸಾವಿರಾರು ಜನ ಅವರ ಫಾಲೋವರ್ಸ್ ಇರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಸಿಸಿಬಿಗೂ ಕೂಡ ಸಾಕಷ್ಟು ಕಂಪ್ಲೇಂಟ್ಗಳು ಬರ್ತಾ ಇದೆ. ಇಂಥದನ್ನು ಮಟ್ಟ ಹಾಕದೇ ಇದ್ದರೆ ಮುಂದೆ ಸಮಾಜದಲ್ಲಿ ಸಾಕಷ್ಟು ದುಷ್ಪರಿಣಾಮಗಳಾಗುತ್ತೆ, ಯುವ ಜನರು ಕೂಡ ದಾರಿ ತಪ್ತಾರೆ. ಇಂಥವ್ರಿಗೆಲ್ಲ ಒಂದು ಬ್ರೇಕ್ ಹಾಕಬೇಕು ಅಂತ ಹೇಳಿ ಸಾಕಷ್ಟು ಒಂದು ಮನವಿಗಳು ಬಂದ ಹಿನ್ನೆಲೆಯಲ್ಲಿ ಸೈಬರ್ ಕ್ರೈಮ್ ಪೊಲೀಸರ ಜೊತೆ ಸೇರಿಕೊಂಡು ಸಿಸಿಬಿ ಅವರು ಈ ಒಂದು ಕಟ್ ಮಾಡಬೇಕು. ಅಂದರೆ ಇವ್ರನ್ನ ಈಗಲೇ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಟ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ದೊಡ್ಡದಾಗ್ತಾ ಹೋಗ್ತಾರೆ, ಹೆಮ್ಮಾರ ಆಗುತ್ತೆ, ಇವರು ಮುಂದೆ ಸಮಾಜಕ್ಕೆ ಮಾರಕ ಆಗ್ತಾರೆ ಅಂತ ಹೇಳಿ ಈಗ ಸಿಸಿಬಿ ಪೊಲೀಸರು ಕೂಡ ಕ್ರೈಮ್ ಅವ್ರ ಜೊತೆ ಒಂದು
ವಿಂಗನ್ನು ತಯಾರಿಸ್ಕೊಂಡು ಈಗ ಅವ್ರನ್ನ ಎಲ್ಲರನ್ನೂ ಕೂಡ ಟ್ರೇಸ್ ಔಟ್ ಮಾಡ್ತಾ ಇರುವಂಥದ್ದು. ಜೊತೆಗೆ ಒಂದಷ್ಟು ಜನಕ್ಕೂ ಕೂಡ ಕರೆಸಿ ಬುದ್ಧಿಯನ್ನು ಹೇಳಿದ್ದಾರೆ. ಕೆಲವೊಂದಷ್ಟು ಜನ ಅದರಿಂದ ಅನ್ಫಾಲೋ ಮಾಡೋದನ್ನಾದರೆ ಇನ್ನು ಕೆಲವರು ಅದನ್ನೇ ದೊಡ್ಡ ಬಿಲ್ಡಪ್ ಅಂತ ಹೇಳಿ ವಿಡಿಯೋಗಳನ್ನು ಹಾಕಿ ಅವ್ರ ಏರಿಯಾಗಳಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋಂಥದ್ದನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದಂತ ಹೇಳಿದರೆ ಬೆಂಗಳೂರಿನ ಅಂಡರ್ವರ್ಲ್ಡ್ ಡಾನ್ ಮತ್ತು ಆ ಏರಿಯಾದ ಡಾನ್ಗಳು ನಾವೇ ಅಂತ ಹೇಳಿ ಕೂಡ ಅದನ್ನು ಕ್ರಿಯೇಟ್ ಮಾಡಿ ಆಗ್ತಾ ಇದ್ದಾರೆ. ಅಂಥದ್ದನ್ನು ಕೂಡ ಈ ಒಂದು ಸಣ್ಣ ಪುಟ್ಟ ರೌಡಿಗಳೇನಿದ್ದಾರೆ ಅವರು ಕೂಡ ಅದೇ ರೀತಿಯಾದಂಥ ವಿಡಿಯೋಗಳನ್ನು ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಇರೋದ್ರಿಂದಾಗಿ ಸಮಾಜದ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳು ಬೀರ್ತಾ ಇರೋದ್ರಿಂದ CCB ಪೊಲೀಸರು ಕೂಡ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳೋದಕ್ಕೆ ಈಗ ಮುಂದಾಗಿರುವಂಥದ್ದು ಸಿಂಧೂರ.